ಹಾಯ್ ಎಲ್ಲರಿಗೂ. ನಾನು ಇವತ್ತಿಂದ ಸಣ್ಣ ಪುಟ್ಟ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮಿಸಿ. ಇವತ್ತೇನಪ್ಪ ಅಂದರೆ ನಮ್ಮ ಮದುವೆ ಆಗಿರೋ ದಿನ. 15 ವರ್ಷ ಆಯಿತು ನಮ್ಮ ಮದುವೆ ಆಗಿ ಇವತ್ತಿಗೆ. ನಾವೇನು ದೊಡ್ಡದಾಗೇನು ಸೆಲೆಬ್ರೇಟ್ ಮಾಡಲ್ಲ ಯಾವಾಗಲೂ. 15 ವರ್ಷದಿಂದನೂ ಮಾಮೂಲಿ ದೇವಸ್ಥಾನ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಏನಾದರೂ ಅಡುಗೆ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಈ ಸಲಿನೂ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡಿರೋದು. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಈಗ ನನ್ನ ಕೆಲಸ ಎಲ್ಲ ಶುರು ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಮಿಕ್ಕಿ ವೀಡಿಯೋಗಳನ್ನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಹೀಗೆ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ಖಂಡಿತವಾಗೂ ನಾನು ವೀಡಿಯೋಗಳು ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು. ಕೆಲಸ ಎಲ್ಲ ಮುಗಿದ್ಮೇಲೆ ಪೂಜೆ ಎಲ್ಲ ಮುಗಿಸಿ, ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ ನೋಡಿ. ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ಯಾವ ದೇವಸ್ಥಾನಕ್ಕೆ ಅಂದರೆ ಇಲ್ಲೇ ನಮ್ಮ ಮನೆ ಹತ್ರ ಸೊನ್ನೆನಹಳ್ಳಿ ಅಂತ ಇದೆ, ಅಲ್ಲಿ ಸೊಲ್ಲಾಪುರದಮ್ಮನ ದೇವಸ್ಥಾನ. ಆ ಯಮ್ಮ ಅಂದರೆ ನಮಗೆ ತುಂಬ ಫೇವ್ರೆಟ್ ದೇವರದು. ಪ್ರತಿಯೊಂದಕ್ಕೂ ನಾನು ಏನೇ ಕೇಳ್ಕೊಂಡಿದ್ದೀನಿ, ನನಗೆ ದುಃಖ ಆಗಲಿ ಖುಷಿ ಆಗಲಿ ಆಯಮ್ಮನ ಹತ್ರ ನಾನು ಫಸ್ಟ್ ಹೋಗೋದು. ಮೊದಲನೇ ಬಾರಿ ಫಸ್ಟ್ ಹೋಗೋದು ನಮ್ಮ ಮನೆ ದೇವರು. ನೆಕ್ಸ್ಟ್ ಆಯಮ್ಮನ ಹತ್ರ ನಾನು ಖಂಡಿತವಾಗ್ಲೂ ಹೋಗೋದು. ಯಾರು ಏನೇ ಅರ್ಕೆ ಮಾಡ್ಕೊಂಡು ಖಂಡಿತವಾಗ್ಲೂ ನೆರವೇರುತ್ತೆ. ಇಲ್ಲಿದೆ ದೇವಸ್ಥಾನವೂ ತುಂಬ ಚೆನ್ನಾಗಿದೆ. ಬೇವಿನ ಮರದ ಕೆಳಗಡೆ ಆಯಮ್ಮ ಇರೋದು. ಒಣಗೋಗಿದೆ ಮರ ಎಲ್ಲ, ಆ ಮರದ ಕೆಳಗಡೆ ಆಯಮ್ಮನ ಇಟ್ಟಿರೋದು. ಯಾಕೆ ಅಂದರೆ ದೇವಸ್ಥಾನ ಎಲ್ಲ ಕಟ್ಟಕ್ಕೆ ಹೋಗಿ ಆಮೇಲೆ ಬೇಡ ಅಂತ ಸ್ಟಾಪ್ ಆಗಿದ್ರಂತೆ. ಏನಂತ ಗೊತ್ತಿಲ್ಲ ಅದ್ರದ್ದು. ಅದೆಲ್ಲ ಆಯಿತು. ಅದಾದಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ಸು, ನಮ್ಮ ಮನೆಯವ್ರ ಫ್ರೆಂಡ್ ಅವರು, ಹಾಗೆ ಅವ್ರ ಮಿಸಸ್ ಬಂದು ನನ್ನ ಫ್ರೆಂಡು 15 ವರ್ಷದಿಂದನೂ. ಅವರಿಬ್ಬರು ಮಾತಾಡ್ಕೊಂಡು ಗಂಡ ಹೆಂಡತಿ ಕೇಕ್ ತೊಗೊಂಬಂದಿದ್ರು, ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ. ಸಂಜೆ ಅದೇ ಕೇಕೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಹೀಗೆ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡ್ತಾರೆ. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.